ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ, ಸ್ನೇಹಿತರೆ. ಬಹುದಿನಗಳ ಒಂದು ವೇಟಿಂಗ್ ಈಗ ಎಂಡ್ ಆಗಿದೆ ಅಂತ ಹೇಳ್ಬೋದು. ಸೊ, ಕರ್ನಾಟಕ ರಾಜ್ಯ ಸರ್ಕಾರದಿಂದ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರುವ ಹಾಗೆ ಅಧಿಸೂಚನೆ ಹೊರಬಿದ್ದಿರ್ತಕ್ಕಂಥದ್ದು. ಪ್ರತಿ ಬಾರಿಯೂ ವಿಡಿಯೋ ಮಾಡಿದಾಗ ಕೂಡ ಅತಿ ಶೀಘ್ರದಲ್ಲೇ ಅಂತನೋ ಪದವನ್ನು ಬಳಸ್ತಾ ಇದ್ವಿ. ಇದೀಗ ಅದು ಕೊನೆಯಾಗಿರ್ತಕ್ಕಂಥದ್ದು. ಇದೀಗ ರಾಜ್ಯ ಸರ್ಕಾರದಿಂದ ನೇಮಕಾತಿ ಅಧಿಸೂಚನೆ ಹೊರಬಂದಿರತಕ್ಕಂಥದ್ದು. ಸೊ, ಇದು ಒಂದು ಏನು ನೇಮಕಾತಿ ಅಧಿಸೂಚನೆ ಹೊರಬರೋ ತನಕ ವಿಡಿಯೋ ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿಯೇ ಬಿಟ್ಟಿರ್ತಕ್ಕಂಥದ್ದು ಸ್ನೇಹಿತರೆ. ಸೊ, ಹಾಗಾಗಿ ಇದೀಗ ಈ ನೇಮಕಾತಿಗೆ ಸಂಬಂಧಪಟ್ಟಿರುವ ಹಾಗೆ ಅಧಿಕೃತವಾಗಿರ್ತಕ್ಕಂಥ ಅಧಿಸೂಚನೆ ಬಿಡುಗಡೆ ಆಗಿರೋ ಕಾರಣಕ್ಕಾಗಿ ವಿಡಿಯೋನ ಮಾಡ್ತಾ ಇರುವಂಥದ್ದು. ಸೊ, ಇಲ್ಲಿ ಸ್ನೇಹಿತರೆ ನೋಡಬಹುದು, ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಿರುವ ಹಾಗೆ ಎಲ್ಲ ಏನು ಜಿಪಿಟಿ ಹುದ್ದೆಗಳಾಗಿರ್ಬೋದು ಮತ್ತು ಪ್ರೌಢಶಾಲಾ ಶಿಕ್ಷಕರ ಹುದ್ದೆಗಳಾಗಿರ್ಬೋದು, ಎರಡಕ್ಕೂ ಕೂಡ ನೇಮಕಾತಿ ಅಧಿಸೂಚನೆ ಆಗಿರತಕ್ಕಂಥದ್ದು. ಇಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಪ್ರಾರಂಭ ದಿನಾಂಕ 18/8/2026 ರಿಂದ 7/9/2026 ಅವಕಾಶ ಕೊಟ್ಟಿರ್ತಕ್ಕಂಥದ್ದಿದೆ ಸ್ನೇಹಿತರೆ. ಜೊತೆಗೆ ಈ ಅರ್ಜಿ ಶುಲ್ಕವನ್ನು ಕಟ್ಟಲಿಕ್ಕೆ 10/9/2026 ಕೊನೆಯ ದಿನಾಂಕ ಆಗಿರತಕ್ಕಂಥದ್ದು. ಇಲ್ಲಿ ನೋಡಬಹುದು, ನಾನು ಇಲ್ಲಿ ಓಪನ್ ಮಾಡಿರ್ತಕ್ಕಂಥದ್ದು ಬೆಳಗಾವಿ ವಿಭಾಗಕ್ಕೆ ಸಂಬಂಧಪಟ್ಟಿರುವ ಹಾಗೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದ್ದು ಇರುವಂಥದ್ದು. ಇದೇ ರೀತಿ ಎಲ್ಲ ವಿಭಾಗಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಏನು 4 ವಿಭಾಗಗಳಿವೆ, 4 ವಿಭಾಗಗಳಿಗೆ ಸಂಬಂಧಪಟ್ಟಿರುವ ಹಾಗೆ ನೇಮಕಾತಿ ಅಧಿಸೂಚನೆಗಳು ಬೇರೆ ಬೇರೆ PDF ಫಾರ್ಮೆಟಲ್ಲಿ ಇರತಕ್ಕಂಥ ಕಾರಣಕ್ಕಾಗಿ ಒಂದನ್ನು ಓಪನ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ. ಇನ್ನು ಉಳಿದಿರ್ತಕ್ಕಂಥದ್ದು ಕೂಡ ತೋರಿಸುವ ಪ್ರಯತ್ನವನ್ನು ಮಾಡ್ತೀನಿ ಸ್ನೇಹಿತರೆ. ಇದು ಬೆಳಗಾವಿ ವಿಭಾಗಕ್ಕೆ ಸಂಬಂಧಪಟ್ಟಿರುವ ಹಾಗೆ ಇರುವಂಥದ್ದು, ಪ್ರೌಢಶಾಲಾ ಶಿಕ್ಷಕರಿಗೆ ಸಂಬಂಧಪಟ್ಟಿರುವ ಹಾಗೆ ಇರುವಂಥದ್ದು. ಇದರಲ್ಲಿ ನೋಡೋದಾದರೆ ಒಟ್ಟು 2051 ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆ ಆಗಿರತಕ್ಕಂಥದ್ದು. ಇಲ್ಲಿ ಕನ್ನಡ ಭಾಷೆ ಮತ್ತು ಆಂಗ್ಲ ಭಾಷೆ, ನೆಕ್ಸ್ಟು ಏನಂತಂದರೆ ಕಲಾ ಶಿಕ್ಷಕರು ಅಂದರೆ ಹಿಸ್ಟ್ರಿ ಶಿಕ್ಷಕರ ಕನ್ನಡ ಮಾಧ್ಯಮ ಮತ್ತು ಆಂಗ್ಲ ಮಾಧ್ಯಮ ಆಗಿರ್ಬೋದು. ಮುಂದೆ CBJD ಶಿಕ್ಷಕರು ಏನು ಜೀವವಿಜ್ಞಾನ ಶಿಕ್ಷಕರಿದ್ದಾರೆ, ಅದು ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಇರುವಂಥದ್ದು. ಈ ಒಂದು ಬೆಳಗಾವಿ ವಿಭಾಗದಲ್ಲಿ PCM ಹುದ್ದೆಗಳು ಇಲ್ಲದೇ ಇರತಕ್ಕಂಥದ್ದನ್ನು ತಾವು ಗಮನಿಸಬಹುದು ಸ್ನೇಹಿತರೆ. ಒಟ್ಟು 2051 ಹುದ್ದೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ ನೇಮಕಾತಿ ಅಧಿಸೂಚನೆ ಆಗಿರುವಂಥದ್ದು. ಇನ್ನು ಸ್ಕೂಲ್ ಎಜುಕೇಷನ್ ಏನು ಅಧಿಕೃತ ವಿಳಾಸ ಇದೆ, ಅಲ್ಲೇ ಇದನ್ನು CSE ಅವರೇ ಏನು ಮಾಡ್ತಾರೆ ಅಂದರೆ ನೇಮಕಾತಿ ಪ್ರಾಧಿಕಾರ ಆಗಿರುತ್ತೆ. ಸೊ, ಹಾಗಾಗಿ ಅಲ್ಲೇ ತಾವು ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ ಸ್ನೇಹಿತರೆ. ಇಲ್ಲಿ ನೋಡಬಹುದು, ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಹೇಳಿದ್ದೇನೆ, ಪ್ರಾರಂಭ ದಿನಾಂಕ ಮತ್ತು ಕೊನೆಯ ದಿನಾಂಕ ಎರಡೂ ಹೇಳಿದ್ದೇನೆ. ಇನ್ನು ಇಲ್ಲಿ ನೋಡೋದಾದರೆ ಸ್ನೇಹಿತರೆ, ಇಲ್ಲಿ ಹುದ್ದೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಫೀಸ್ ನೋಡೋದಾದರೆ, ಒಂದು ಹುದ್ದೆಗೆ ನೀವು ಏನಾದರೂ ಹಾಕ್ತಾ ಇದ್ದರೆ ₹750 ಕಟ್ಟಬೇಕಾಗುತ್ತೆ. ಒಂದೇ ವೃಂದದ 2 ಹುದ್ದೆಗಳಿಗೆ ತಾವು ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ. ಫಾರ್ ಎಕ್ಸಾಂಪಲ್, ಈಗ ಹಿಸ್ಟ್ರಿ ಮತ್ತು ಕನ್ನಡ ಇರತಕ್ಕಂಥ ಆಪ್ಷನಲ್ ತೊಗೊಂಡಿರ್ತಕ್ಕಂಥ ಅಭ್ಯರ್ಥಿಗಳಿರ್ತಾರೆ. ಸೊ, ಅವರು 2 ಹುದ್ದೆಗಳಿಗೆ ತಾವೇನಾದ್ರು ಅರ್ಜಿ ಸಲ್ಲಿಸ್ತಾ ಇದ್ದರೆ ₹1,125 ಕಟ್ಟಬೇಕಾಗುತ್ತೆ. ಒಂದೇ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದರೆ ಪ್ರೌಢಶಾಲಾ ಶಿಕ್ಷಕರಿಗೆ ಸಂಬಂಧಪಟ್ಟಿರುವ ಹಾಗೆ ಒಂದು ಹುದ್ದೆಗೆ ನೀವು ಅರ್ಜಿ ಸಲ್ಲಿಸ್ತಾ ಇದ್ದರೆ ₹750 ಕಟ್ಟಬೇಕಾಗುತ್ತೆ. ಇನ್ನು SC ST ಪ್ರವರ್ಗ 1 ಮತ್ತು ಮಾಜಿ ಸೈನಿಕರಿಗೆ ₹500 ಒಂದು ಹುದ್ದೆಗೆ ಇರುತ್ತೆ. ಜೊತೆಗೆ 2 ಹುದ್ದೆಗಳಿಗೆ ತಾವು ಸಲ್ಲಿಸ್ತಾ ಇದ್ದರೆ ₹750. ಇದು ಪ್ರೌಢಶಾಲೆಗೆ ಸಂಬಂಧಪಟ್ಟಿರುವ ಹಾಗೆ ಮಾತ್ರ ಸ್ನೇಹಿತರೆ. ಇದು GPT ಹುದ್ದೆಗಳಿಗೆ ಈ ಒಂದು ಫೀಸಿಗೂ ಸಂಬಂಧ ಇರೋದಿಲ್ಲ. ಇಲ್ಲಿ ವೇತನ ಶ್ರೇಣಿ ನೋಡೋದಾದರೆ ಪ್ರೌಢಶಾಲಾ ಶಿಕ್ಷಕರದು ₹54,175 ಇಂದ ₹99,400 ಇಲ್ಲಿ ಇರುತ್ತೆ ಸ್ನೇಹಿತರೆ. ಇವರ ಒಂದು ಏನು ಫೀಸು ಇರುತ್ತೆ ಸ್ನೇಹಿತರೆ. ಇನ್ನು ವಯೋಮಿತಿ ನೋಡೋದಾದರೆ ಗರಿಷ್ಠ ವಯೋಮಿತಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 40 ವರ್ಷ, OBC ಅಭ್ಯರ್ಥಿಗಳಿಗೆ 43 ವರ್ಷ, SC ST ಮತ್ತು ಪ್ರವರ್ಗ 1 45 ವರ್ಷ ಇರತಕ್ಕಂಥದ್ದನ್ನು ತಾವಿಲ್ಲಿ ಗಮನಿಸಬಹುದು. ಈಗಾಗಲೇ ಹೇಳಿರುವಾಗಿ ನಿನ್ನೆ ಒಂದು ಅಧಿಸೂಚನೆಯಲ್ಲಿ ಶಿಲಾಬಸನ್ನು ಬಿಟ್ಟಿರ್ತಕ್ಕಂಥದ್ದು ಇದೆ ಸ್ನೇಹಿತರೆ. ಇಲ್ಲಿ ಡಿಟೇಲ್ಡ್ ಆಗಿರತಕ್ಕಂತಹ ಶಿಲಾಬಸನ್ನು ಅವರು ಬಿಟ್ಟಿರ್ತಕ್ಕಂಥದ್ದು ಮತ್ತು ಯಾವ್ಯಾವ ಕಾಂಬಿನೇಷನ್ ಅವರು ಇಲ್ಲಿ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಬಿಟ್ಟಿರ್ತಕ್ಕಂಥದ್ದನ್ನು ತಾವು ಗಮನಿಸಬಹುದು ಸ್ನೇಹಿತರೆ. ಇದು ಏನು ಮೆರಿಟ್ ಬಿಂದುಗಳನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 85% ವೇಟೇಜನ್ನು ಹಿಡಿತೀವಿ. ಮುಂದೆ ಪದವಿ ಪರೀಕ್ಷೆಯಲ್ಲಿ 13%, ಮುಂದೆ B.Ed ಅಲ್ಲಿ 2% ಹಿಡಿತೀವಿ ಅಂತಕ್ಕಂಥದ್ದನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ತಾವು ಗಮನಿಸಬಹುದು. ಜೊತೆಗೆ ದೈಹಿಕ ಶಿಕ್ಷಕರದು ಕೂಡ 85, 13, 2% ಹಿಡಿತೀವಿ ಅಂತನ್ನುವಂಥದ್ದನ್ನು ಇಲ್ಲಿ ಕೊಟ್ಟಿರುವುದನ್ನು ತಾವು ನೋಡಬಹುದು. ಇದಕ್ಕೆಲ್ಲವೂ ಕೂಡ ತಾವು ಅರ್ಜಿ ಸಲ್ಲಿಸುವ ಪೂರ್ವದಲ್ಲಿ ಎಲ್ಲ ಏನು ಮೀಸಲಾತಿ ದಾಖಲೆಗಳಿದ್ದಾವೆ ಅದನ್ನೆಲ್ಲ ತೆಗೆದುಕೊಂಡು ಆಮೇಲೆ ಅರ್ಜಿಯನ್ನು ಸಲ್ಲಿಸಬೇಕಾಗಿರತಕ್ಕಂಥದ್ದು ಇಲ್ಲಿ ಇರುವಂಥದ್ದು ಸ್ನೇಹಿತರೆ. ಇದು ತತ್ಕ್ಷಣಕ್ಕೆ ನಿಮಗೆ ಮಾಹಿತಿ ಮುಟ್ಟಿಸುವ ಸಲುವಾಗಿ ಮಾಡಿರ್ತಕ್ಕಂಥ ಒಂದು ಸಣ್ಣ ವಿಡಿಯೋ ಆಗಿದೆ. ಇನ್ನು ಡೀಟೇಲ್ಡ್ ಆಗಿರತಕ್ಕಂಥ ವಿಡಿಯೋ ನಿಮ್ಮ ಪ್ರಶ್ನೆಗಳಿಗೆ ಇಟ್ಕೊಂಡು ನೀವು ಯಾವ ಪ್ರಶ್ನೆಗಳನ್ನು ಕಮೆಂಟಲ್ಲಿ ಹಾಕ್ತೀರಿ ಆ ಪ್ರಶ್ನೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಮತ್ತೆ ನಾನು ವಿಡಿಯೋ ಮಾಡುವ ಮೂಲಕ ಅಥವಾ ನಿಮ್ಮ ಕಮೆಂಟಿಗೆ ಉತ್ತರಿಸುವುದರ ಮೂಲಕ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತೀನಿ ಅನ್ನೋ ಮಾತನ್ನು ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಚೆನ್ನಾಗಿ ಅನಿಸಿದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಶೇರ್ ಮಾಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಈ ವಿಡಿಯೋ ಹಿಂದೆ ನಾನು ವಿಡಿಯೋನ ಮಾಡ್ತಾ ಇರಲಿಲ್ಲ. ಯಾಕಂದರೆ ಪ್ರತಿ ಬಾರಿನೂ ನಾವು ಅತಿ ಶೀಘ್ರದಲ್ಲೇ ಒಂದು ಡೇಟ್ ಹೇಳ್ತಾ ಇದ್ವಿ, ಒಂದು ತಿಂಗಳು ಹೇಳ್ತಾ ಇದ್ವಿ. ಆ ತಿಂಗಳಲ್ಲಿ ಪದೇ ಅದು ಮುಂದೂಡಲ್ಪಟ್ಟಿರೋ ಕಾರಣಕ್ಕಾಗಿ ನಾನು ಭ್ರಮನಿರಸನಾಗಿ ವಿಡಿಯೋ ಮಾಡೋದನ್ನು ಬಿಟ್ಟಿದ್ದೆ. ಸೊ, ಈಗ ಅಧಿಕೃತವಾಗಿ ಅಧಿಸೂಚನೆ ಕೈಯಲ್ಲಿರೋ ಕಾರಣಕ್ಕಾಗಿ ವಿಡಿಯೋನ ಹಾಕ್ತಾ ಇದ್ದೀನಿ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಿರುವ ಹಾಗೆ ಎಲ್ಲ ವಿಡಿಯೋಗಳು, ಮುಂದಿನ ಎಲ್ಲ ವಿಡಿಯೋಗಳು ಈ ಸಿಲೆಬಸ್ಗೆ ಸಂಬಂಧಪಟ್ಟಿರುವ ಹಾಗೆ ಮತ್ತು ಅದಕ್ಕೆ ಏನು ವಿಷಯಕ್ಕೆ ಸಂಬಂಧಪಟ್ಟಿರೋ ಹಾಗೆ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ಚೆನ್ನಾಗಿ ಅನಿಸಿದರೆ ಲೈಕ್ ಮಾಡಿ, ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಸ್ನೇಹಿತರು ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಶುಭ ದಿನ.